ಬಿಜಾಪುರಕ್ಕೆ ಬರ್ತಾ ಇದೀನಿ. ಹೆಂಗಿದ್ರಿಪ್ಪ ಬಿಜಾಪುರ್ ಮಂದಿ? ಬಾಳ ದಿನ ಆಗಿತ್ ನೋಡ್ರಿ, ಕಾಲ ಇವತ್ ಕೂಡಿ ಬಂತು. ವೆಲ್ಕಮ್ ಟು ಐಜಿ ಅಕಾಡೆಮಿ. ಇವತ್ ನಾವು ನಾಡಿನ ಹೆಮ್ಮೆಯ ವಿಜಯಪುರ ನೋಡೋಣ. ಅಂದಾಗೆ ನಾನು ಸುಂದ್ರ, ಲೆಟ್ಸ್ ಗೋ. ವಾವ್, ನೋಡಿ ಫ್ರೆಂಡ್ಸ್, ಇದೇ ಜಗತ್ತಿನ ಎರಡನೇ ಅತಿ ದೊಡ್ಡ ಗುಮ್ಟ, ನಮ್ಮ ಗೋಲ್ ಗುಮ್ಟ. ಮೊಹಮ್ಮದ್ ಆದಿಲ್ ಶಾ ಅವರು ಇದನ್ನ ಕಟ್ಟಿಸಿದ್ರು. ಇದರ ವಾಸ್ತುಶಿಲ್ಪ ಎಷ್ಟು ಅದ್ಭುತವಾಗಿದೆ ಅಲ್ವಾ? ನಿಧಾನವಾಗಿ ಮಾತಾಡಿ. ಇಲ್ಲಿ ನಾವು ಒಂದು ಬಾರಿ ಮಾತಾಡಿದ್ರೆ ಅದು 7 ಬಾರಿ ಪ್ರತಿಧ್ವನಿಸುತ್ತೆ. ಇದನ್ನೇ ವಿಸ್ಪರಿಂಗ್ ಗ್ಯಾಲರಿ ಅಂತ ಕರೆಯೋದು. ಸೈನ್ಸ್ ಮತ್ತು ಆರ್ಕಿಟೆಕ್ಚರ್ನ ಪರ್ಫೆಕ್ಟ್ ಮ್ಯಾಜಿಕ್ ಇದು. ಇದನ್ನು ನೋಡಿ, ಇದೇ ಇಬ್ರಾಹಿಂ ರೋಜಾ. ಇದನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತಾನೂ ಕರೀತಾರೆ. ತಾಜ್ ಮಹಲ್ ಕಟ್ಟೋದಕ್ಕೆ ಇದೇ ಸ್ಫೂರ್ತಿ ಅಂತ ಹೇಳ್ತಾರೆ. ಇದರ ಕೆತ್ತನೆ ಕೆಲಸ ನೋಡಿ ಎಷ್ಟು ಸುಂದರವಾಗಿದೆ. ಬಾಹುಬಲಿ ಸಿನಿಮಾ ನೆನಪಾಯ್ತಾ? ಇದು ಮಲಿಕ್ ಈ ಮೈದಾನ್ ತೋಪು. ಇದು ಯುದ್ಧ ಭೂಮಿಯ ರಾಜ. 55 ಟನ್ ತೂಕವಿದೆ. ಅಂದಿನ ಕಾಲದಲ್ಲಿ ಇದನ್ನ ಹೇಗ್ ತಂದಿರ್ಬೋದು, ಯಾರಾದ್ರೂ ಯೋಚನೆ ಮಾಡಿದೀರಾ? ಹೇಗ್ ಮಾಡ್ತೀರಾ? ಸುಮ್ಮನೆ ಮಬ್ಬಂತರ ನೋಡೋದಲ್ಲ, ಸ್ವಲ್ಪ ತಲೆ ಉಪಯೋಗಿಸಿ. ಇದು ಬಾರಾ ಕಮಾನ್, ಪೂರ್ತಿ ಆಗದೆ ಉಳಿದಿರೋ 12 ಕಮಾನ್ಗಳು. ಇದನ್ನ ಯಾರು ನಿರ್ಮಾಣ ಮಾಡಿದ್ರು? ಕಾಮೆಂಟ್ ಮಾಡ್ರಿ. ಇದು ಪೂರ್ತಿಯಾಗಿದ್ರೆ ಗೋಲ್ ಗುಮ್ಮಟಕ್ಕಿಂತ ಎತ್ತರವಾಗಿರ್ತಿತ್ತು ಅಂತಾರೆ. ಇತಿಹಾಸದ ಅದೆಷ್ಟೋ ಕಥೆಗಳು ಇಲ್ಲಿ ಮೌನವಾಗಿವೆ. ಇದು ಗಗನ್ ಮಹಲ್ ಅಂದ್ರೆ ಆಕಾಶ ಅರಮನೆ. ಆದಿಲ್ ಶಾಹಿಗಳ ದರ್ಬಾರ್ ಹಾಲ್ ಇದು. ರಾಜರು ಇಲ್ಲಿ ಕೂತು ಆಡಳಿತ ನಡೆಸ್ತಾ ಇದ್ರು. ಈಗ ಇದು ಹಾಳಾಗಿದ್ರೂ ಇದರ ಗತ್ತು ಇನ್ನೂ ಕಡಿದೆ ಆಗಿಲ್ಲ. ನಾನೀಗ ಉಪ್ಲಿ ಬುರುಜ್ ಮೇಲಿದ್ದೀನಿ. ಇಲ್ಲಿಂದ ಇಡೀ ಬಿಜಾಪುರ ಸಿಟಿನೇ ಕಾಣುತ್ತೆ. ಶತ್ರುಗಳು ಬರೋದನ್ನ ನೋಡೋದಕ್ಕೆ ಈ ಎತ್ತರದ ಗೋಪುರ ಕಟ್ಟಿದ್ರು. ಹೈಟ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಇತಿಹಾಸದ ಜೊತೆಗೆ ಆಧುನಿಕತೆಯ ಅದ್ಭುತ ಕೂಡ ಇಲ್ಲಿದೆ. ಇದು ಶಿವಗಿರಿ. ಇಲ್ಲಿ ಶಿವರಾತ್ರಿ ದಿನದಂದು ಅತಿ ಹೆಚ್ಚು ಜನ ಸೇರಿರ್ತಾರೆ. 85 ಅಡಿ ಎತ್ತರದ ಶಿವನ ಮೂರ್ತಿ ನೋಡಿ ಮನಸ್ಸಿಗೆ ಎಷ್ಟು ಶಾಂತಿ ಸಿಗುತ್ತೆ. ಈ ತರ ಪ್ಲೇಸ್ ನಿಮ್ ಜೀವನದಲ್ಲಿ ಒಂದ್ಸಲ ಆದ್ರೂ ನೋಡಿದೀರಾ? ಇದು ಜಾಮಿ ಮಸೀದಿ, ದಕ್ಷಿಣ ಭಾರತದ ಅತಿ ದೊಡ್ಡ ಮಸೀದಿಗಳಲ್ಲಿ ಒಂದು. ಇಲ್ಲಿನ ಕುರಾನ್ ಆಯತ್ಗಳ ಚಿನ್ನದ ಬಣ್ಣದ ಕೆತ್ತನೆ ತುಂಬಾನೇ ವಿಶೇಷವಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಬಿಜಾಪುರದ ಅದ್ಭುತ ಸ್ಥಳಗಳು. ನೀವು ಒಂದ್ಸಲ ಭೇಟಿ ನೀಡಿ. ಬಿಜಾಪುರ ಬರೀ ಕಲ್ಲುಗಳ ಊರಲ್ಲ, ಕಲೆಗಳ ತವರು. ಶರಣರ ಬೀಡು. ಅಣ್ಣ ಬಸವಣ್ಣ ಇದೇ ಬಿಜಾಪುರದವರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಐಜಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ